ಇನ್ನು ನನ್ನ ವಿರುದ್ಧ ಡೀಲ್ ಆರೋಪವನ್ನ ಮಾಡಿದ್ದಾರೆ. 5 ಕೋಟಿಗೆ ಡೀಲ್ ಆಗಿದೆ ಅಂತ HDK ಅವರು ಆರೋಪಿಸಿದ್ದಾರೆ. ನನ್ನ ವಿರುದ್ಧ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಆರೋಪವನ್ನ ಮಾಡಿದ್ದಾರೆ ಅಂತ ದಿನೇಶ್ ಕಲ್ಲಹಳ್ಳಿ ಅವರು ಕೂಡ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಆಧಾರ ರಹಿತ ಆರೋಪವನ್ನ ಮಾಡ್ತಾ ಇದ್ದಾರೆ. 5 ಕೋಟಿಗೆ ಡೀಲ್ ಮಾಡ್ಕೊಂಡಿದ್ದೀನಿ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಆಧಾರ ರಹಿತ. ಈ ಕಾರಣಕ್ಕೆ ನನ್ನ ಸಾಮಾಜಿಕ ಹೋರಾಟಕ್ಕೆ ಧಕ್ಕೆ ಆಗತ್ತೆ ಅಂತ ದಿನೇಶ್ ಕಲ್ಲಹಳ್ಳಿ ಅವರು ಹೇಳಿದ್ದಾರೆ. ನನ್ನ ವಕೀಲರ ಜೊತೆ ಚರ್ಚಿಸಿ ದೂರನ್ನ ವಾಪಸ್ ಪಡ್ಕೊಳ್ತಾ ಇದ್ದೀನಿ ಅಂತ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಅವರು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರು ಒಂದು ಹೇಳಿಕೆ. ಕುಮಾರಣ್ಣ ಅವರು ಏನ್ ಹೇಳಿದ್ರು, ಮೊನ್ನೆ ಮೈಸೂರಿನಲ್ಲಿ ಯಾರು ಈ ಸಿಡಿನ ದೂರು ಯಾರು ಕೊಟ್ಟಿದ್ದಾರೆ, ಈ ದೂರು ಕೊಟ್ಟಿರುವಂತವರು 5 ಕೋಟಿಗೆ ಡೀಲ್ ಆಗಿದೆ ಎನ್ನುವಂಥದ್ದು. ಸನ್ಮಾನ್ಯ ಕುಮಾರಣ್ಣ ಅವರ ಈ ಹೇಳಿಕೆಯಿಂದ ನನ್ನನ್ನ ಇವತ್ತು ಜನ ಸಂಶಯದಿಂದ ನೋಡಂಗಾಗಿದೆ. ಕುಮಾರಣ್ಣ ಅವರ ಈ ಹೇಳಿಕೆ ನನ್ನ ಸಾಮಾಜಿಕ ಹೋರಾಟಕ್ಕೆ ಬಹಳ ಒಂದು ಹಿನ್ನಡೆ ಅಂತಾನೆ ಭಾವಿಸ್ತಿದ್ದೇನೆ ನಾನು. ಈಗ ಮಾಹಿತಿ ಕೊಡುವಂತವ್ರನ್ನ ಟಾರ್ಗೆಟ್ ಮಾಡೋದಿದೆಯಲ್ಲ, ಅದು ಬಹಳ ನೋವಿನ ಸಂಗತಿ ನನಗೆ. ಈಗ ದೂರು ವಾಪಸ್ ಪಡೆದಿದ್ದೀರಾ? ಯಾವಾಗ ಪಡಿತಾ ಇದ್ದೀರಾ ಸರ್? ನಾನೀಗ ನನ್ನ ವಕೀಲರ ಜೊತೆ ಮಾತಾಡಿದ್ದೇನೆ. ನನ್ನ ವಕೀಲರು ಹೋಗ್ತಾ ಇದ್ದಾರೆ. ನನ್ನ ವಕೀಲರು ಈಗ ನಾನು ತಿಳಿಸ್ತಾರೆ, ನಂತರ ನಾನು ತಿಳಿಸ್ತೀನಿ ಸರ್. ಈಗ ಇಟ್ಕೊಂಡಿದ್ದೀನಿ ಅಂತ ಒಬ್ಬಂತಾನೆ, ಇನ್ನೊಬ್ಬ 19 ಇದೆ ಅಂತಾನೆ. ಅದು ಬ್ಲಾಕ್ ಮೇಲ್ ಅಂತ. ಅದು 200% ಬ್ಲಾಕ್ ಮೇಲು, ಹಣದ ಒಂದು ವಹಿವಾಟು ನಡೀತದೆ ಇದರಲ್ಲಿ. ಇದರಿಂದ ದೊಡ್ಡ ತಂಡವೇ ಇದ್ದಾವೆ ನನ್ನ ಅಭಿಪ್ರಾಯದಲ್ಲಿ. ಅದು ಇಂಥ ವ್ಯಕ್ತಿಗಳೇನಿದ್ದಾರೆ, ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಕಂಟಕ. ಇವರು ಇದನ್ನ ಮೊದಲು ಅವನು ಯಾರು ಹೇಳಿದ್ದಾನೆ, ಇನ್ನೂ 3 ಕ್ಯಾಸೆಟ್ ಇಟ್ಟಿದ್ದೇನೆ, 4 ಕ್ಯಾಸೆಟ್ ಇಟ್ಟಿದ್ದೇನೆ ಅಂತ ಹೇಳ್ತಾನೆ. ಇಲ್ಲ ಅವನೇ ಮಾಡಿಸ್ತಾ ಇದ್ದಾನೋ, ಇಲ್ಲ ಅವನಿಂದ ಇನ್ಯಾರಾದ್ರೂ ಮಾಡ್ತಾ ಇದ್ದಾರೋ, ಇದು ಗೊತ್ತಾಗಬೇಕಾದ್ರೆ ಮೊದಲು ಅವನನ್ನು ಏರೋಪ್ಲೇನ್ ಹತ್ತಿಸ್ಬೇಕು, ಅರೆಸ್ಟ್ ಮಾಡಿ. ಇಲ್ಲಿ ಸತ್ಯಾಂಶ ಹೊರಗೆ ಬರಬೇಕು ಅಂದರೆ, ಇಲ್ಲಿ ಯಾವುದೋ ಹೆಣ್ಮಕ್ಳು ತೇಜ ಹೋದೆ ಅವೆಲ್ಲ ಎಂಥದ್ದು ಸಂತ್ರಸ್ತರು ಅದೆಲ್ಲ ಆಮೇಲೆ ಮಾತಾಡೋಣ. ಇಂಥ ವಿಷಯಗಳನ್ನ ಇಟ್ಕೊಂಡು ದುಡ್ಡು ವಸೂಲಿ ಇದೆಯಲ್ಲ. ಯಾಕೆಂದರೆ ನನಗಿರ್ತಕ್ಕಂಥ ಮಾಹಿತಿ ಈ ಕೇಸಲ್ಲಿ 5 ಕೋಟಿ ರೂಪಾಯಿಗಳು ವ್ಯವಹಾರ ಆಗಿದೆ ಅಂತ. ಈ ಕೇಸ್ನಲ್ಲಿ ಪಾಪ ಇದೆ, ಅದು ಮೊನ್ನೆ ಬಿಟ್ಟು 3 ದಿವಸದ ಪ್ರಚಾರ ನಡೆದಿದೆಯಲ್ಲ, ಈ ಕೇಸ್ನಲ್ಲಿ 5 ಕೋಟಿ ರೂಪಾಯಿಗಳು ಪರಭಾರೆ ಆಗಿದೆ ಅಂತ ಹೇಳಿ ನನಗಿರ್ತಕ್ಕಂಥ ಮಾಹಿತಿ. ಅದರಿಂದ ನಾನು ಹೇಳೋದು, ಈ ರೀತಿಯ ಬ್ಲ್ಯಾಕ್ ಮನಿಗಳು ಓಡಾಡ್ತಕ್ಕಂಥದ್ದು, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ, ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ ಆ ಮಾಹಿತಿಗಳನ್ನು ಸರ್ಕಾರವೇ ತಗೊಂಡು ಸರ್ಕಾರವೇ ಜನಗಳ ಮುಂದೆ ಇಟ್ಟುಬಿಡಲಿ. ಯಾರ್ಯಾರು ಏನೇನು ಮಾಡ್ತಾರೆ. ದಿನೇಶ್ ಕಲ್ಲಹಳ್ಳಿ ದೂರು ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆಗೆ ಬಾಲಚಂದ್ರ ಜಾರಕಿಹೊಳಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸಂಜೆ 5 ಗಂಟೆಗೆ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಹಾಗಾಗಿ ಬಾಲಚಂದ್ರ ಜಾರಕಿಹೊಳಿ ಅವರ ಈ ಒಂದು ಸುದ್ದಿಗೋಷ್ಠಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದೂರು ವಾಪಸ್ ಪಡೆದ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಸಂಜೆ 5 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದು, ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಅವರು ಮಾತನಾಡ್ತಾರೆ ಎನ್ನುವಂಥದ್ದು ಇದೀಗ ಸದ್ಯದ ಕುತೂಹಲ. ಯಾಕಂದ್ರೆ ಇವತ್ತೇ ದಿನೇಶ್ ಕಲ್ಲಹಳ್ಳಿ ಅವರು ಕೂಡ ತಾವು ಕೊಟ್ಟಿದ್ದಂತಹ ದೂರನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ 5 ಗಂಟೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಹಾಗಾಗಿ ಈ ಒಂದು ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.